ಅವನೊಂದು ಪೂಂಕಿ ಬಿಟ್ರೆ ಸ ಪರ್ವತ. ಸರಿ ಮೈ ಮೇಲೆ ಬೀಳ್ತಾಳೆ ಮಾರಾಯ. ಮಾಡಿದ್ರೆ ಮಾತನ್ನ ಜೋರು ಮಾಡು, ವಿನಾಕಾರಣ ಜೋರು ಮಾಡುದಿಲ್ಲ. ಅರ್ಥ ಆಯ್ತಾ? ಅದು ಬೇಡಪ್ಪ, ಅದ್ರಲ್ಲಿ ಅಂತ ಒಳ್ಳೇದಾಯ್ತು. ಅಪ್ಪನ ಹತ್ರ ತುಂಬಾ ದುಡ್ಡು ಕಾಣ್ತುಂಟು. ಕೌಶಿಕ್ ಕೇಳ್ತೇನೆ ಬಂದವರಿಗೆಲ್ಲ ಎಂತ ಗಿಫ್ಟ್ ಅಂತ. ಗಿಫ್ಟ್ ಕೊಡುವ ಕೌಶಿಕ್. ಟಿಪ್ಸ್ 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 ಅಂತೆ. ಇವಳು ಕೊಟ್ಟರು ಮನೆ ಮೀನಿಗೆ 905 ಅದರಲ್ಲಿ ಮೀನಿಗೆ ಒಮ್ಮೆ ಒಯ್ದ್ರು. ಆಮೇಲೆ ಮಾಮೂಲಿ ಅಲ್ಲ, ಎಕ್ಸ್ಪೆಂಡಿಚರ್ ಎಲ್ಲ ಕೌಂಟ್ ಆಗ್ತಿದೆ ಇವತ್ತು. ಇದು ಕರೆಕ್ಟ್. ಸರಿ ಆಯ್ತು, ಇನ್ನು ಸುತ್ತ ಆಯ್ತು. ನೀನು ಇದು ಹಾಕಿದ್ರೆ ಮನೆ ತಿಂಗಳಿಗೆ ಕೊಟ್ಟರು ಮಿನಿಮಮ್. ಅದು ಬ್ಯಾಂಕಿಗೆ. ಇದೆಲ್ಲ ಕರೆಕ್ಟ್ ಆಯ್ತು. ಇಷ್ಟವರೆಗೆ ಹೊಡಿಲಿಲ್ಲ. ಇವಳು ಮತ್ತೆ ಚೂರು ಮಾತ್ರ ಬಂದು ಇದು ಮಾಡಿ ಕೊಟ್ಟು ಏನಾಯ್ತು ಅಂತ ಆಗ್ಲಿ. ಸ್ವಲ್ಪ ಸಣ್ಣ ಹೊಡ್ತದ ಏನು ನೆನಪಿರಲ್ಲ, ಅವ್ರಿಗೆ ಬುದ್ಧಿ ಬರ್ತದೆ. ನೀವು ಅವರು ಏನು ತಪ್ಪು ಮಾಡುವಾಗ ನಾವು ಮಾತಾಡ್ತಿದ್ರೆ ಅದು ಕಂಟಿನ್ಯೂ ಆಗ್ತದೆ. ಅದು ಕಂಟಿನ್ಯೂ ಆಗ್ತಾ ಅವರಿಗೆ ಇದು ಸರಿ ಅಂತ ಅನಿಸ್ತದೆ. ಒಂದು ಕೊಟ್ಟು ಬುದ್ಧಿ ಕೊಟ್ರೆ ಅದು ಸರಿ ಆಗ್ತದೆ. ಮತ್ತೆ ನೀನ್ ನಂಗೆ ಕಪಲಿಗೆ ಒಂದು ಹುಡ್ತಿದ್ದಿ ಸಣ್ಣ ಇರೋ ಗೊತ್ತಿಲ್ಲ, ಜೋರ್ ನಂಗೆ ನೋವಾಯ್ತು, ವಾಪಸ್ ಹೊಡ್ತೀನಿ. ಮತ್ತಿಲ್ಲ ಮತ್ತೆ ಅದು ನನ್ಗೆ ಗೊತ್ತಿಲ್ಲ, ಅಲ್ಲಿ ಇರ್ಬೋದು. ಅವಳು ಹೊಡ್ತದ್ ನನ್ಗೆ ಗೊತ್ತಿಲ್ಲ. ನಂಗೆ ಸರಿ ಹೊಡ್ದು ನಂಗೆ ಜೋರ ಆಯ್ತು, ನೋವಾಯ್ತು ನಂಗೆ. ಅವ್ಳು ತಮಾಷೆ ಬರ್ತದ ಮಲ್ಗುವಾಗ, ಅವಳು ತಮಾಷೆ, ಅದು ನಂಗೆ ನೋವಾಯ್ತಲ್ಲ, ಅದು ನನ್ಗೆ ಗೊತ್ತಿಲ್ಲ. ಈಗ ಅವರು ಮಕ್ಕಳ ವಿಷಯದಲ್ಲಿ ಜಾಸ್ತಿ ಕೇರ್ ಮಾಡ್ತಿದ್ದಾರೆ. ಒಂದು ಮಾತಲ್ಲಿ ಮೈ ಮೇಲೆ ಬೀಳ್ತಾಳ ಮಾರಾಯ. ಅವರು ನಿಮ್ಮ ಮೈ ಮೇಲೆ ಬೀಳೋದು ಇನ್ಯಾರು? ಹೇಗೆ ಸಾಗಲಿ ಮದುವೆಗೆ 37 ವರ್ಷದ ಮೇಲೆ ನಿಮ್ಮ ಮೈ ಮೇಲೆ ಬೀಳ್ತೀರೋ ನೀವು ಖುಷಿ ಮಾಡ್ಬೇಕು. ನನ್ಗೆ ನಮ್ಮ ಮಕ್ಕಳು ಸಣ್ಣದಿರುವಾಗ ಹಾಗೆ ನಂಗೆ ಯಾರು ಏನು ಇರ್ಬೋದು. ತಪ್ಪೇನ ಹೇಳುದಿಲ್ಲ ನಾನು, ಸುಮ್ಮನೆ ಸುಮ್ಮನೆ ಏನು ಹೇಳುದಿಲ್ಲ, ಅನ್ಯಾಯ ಮಾಡ್ಕೆ ಮಾತಾಡುದು ಅಷ್ಟು. ಅನ್ಯಾಯ ಮಾಡೋದು ನಾವು ಅನ್ಯಾಯ ಮಾಡೋದು ಹೇಳುದು ಸಣ್ಣವ್ರು ಅಷ್ಟು ಇದು ಮಾಡ್ಬಾರ್ದು. ಅಮ್ಮ ನೀವೇನು ಹೇಳ್ತೀರಿ? ಅಪ್ಪ ಹೇಳ್ತಾರೆ ಈಗ ಸಣ್ಣ ಮಕ್ಕಳಿಗೆ ನೀವು ಸಪೋರ್ಟ್, ಮೊಮ್ಮಕ್ಕಳಿಗೆ ಒಂದು ಚೂರು ವಾಯ್ಸ್ ರೈಸ್ ಮಾಡ್ಲಿಕ್ಕಿಲ್ಲ ಓಡಿ ಬಂದು ಮೈ ಮೇಲೆ ಬೀಳ್ತೀರಂತೆ. ಈಗ ನೀವೇನು ಹೇಳ್ತೀರಿ? ಅಂದ್ರೆ ನಂಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಅದು ಸಣ್ಣ ಮಗುವಿಗಂತೂ ಏನ್ ಹೇಳಿದ್ರು ನಂಗೆ ತುಂಬಾ ಬೇಜಾರಾಗ್ತದೆ. ಹಾಗಾಗಿ ನಾನು ಮಕ್ಕಳಿಗೆ ಏನ್ ಹೇಳಿದ್ರು ಬಿಡುದಿಲ್ಲ, ಯಾರಿಗೂ ಸಹ ಬಿಡುದಿಲ್ಲ. ನಮ್ಮ ಅಣ್ಣನಿಗೆ ಬಿಡ್ಲಿಲ್ಲ, ನಾನು ಮಗನಿಗೆ ಬಿಡ್ಲಿಲ್ಲ, ಮತ್ತೆ ಇವ್ರಿಗೆ ಬಿಡ್ತೀನ? ಅಣ್ಣಂಗೆ ಯಾಕೆ ಬಿಡ್ಲಿಲ್ಲ? ಅಣ್ಣನಿಗೆ ಸಹ ಜೋರ್ ಮಾಡಿದ್ದೆ ನಾನು. ಬಬ್ಬನಿಗೆ ಒಂದ್ ದಿವಸ ಬೇಜಾರು ಮಾಡಿದ ಅಂತ ಹೇಳಿ. ಎಂತ ಬೇಜಾರು ಮಾಡಿದ? ಅವಾಗೊಮ್ಮೆ ಏನೋ ಹೊಡಿಲಿಕ್ಕೆಲ್ಲ ಆಗುದಿಲ್ಲ, ಸಣ್ಣವನಲ್ಲ, ಸ್ವಲ್ಪ ಬುದ್ಧಿ ಬದ್ಲಿ ಅಂತ ಅವ್ನು ಎತ್ತು ತಗೊಂಡು ನೀನು ಹೋಗಿ ಕೆಳಗೆ ಅಂತ ಹೊರಗೆ ಮಾಡಿದ್ದಂತೆ. ಅದೇ ಅವನಿಗೆ ಜಾಸ್ತಿ ಆಗಿತ್ತು, ಅವನಿಗೆ ಚೂರು ಜಾಸ್ತಿ ಆಗ್ತದೆ ಹಾಗೆ. ಮತ್ತೆ ಇವರು ಮಾಡಿದ್ರೆ ನೀವು ಅಣ್ಣನಿಗೆ ಹೇಳ್ಬೇಡಿ, ಇನ್ನು ಹಾಗೆ ಮಾಡ್ಬೇಡ ಅಂದೆ ಅಷ್ಟೇ. ಅಪ್ಪಂಗ ಮೈ ಮೇಲೆ ಬೀಳ್ತೀರಂತೆ. ಇನ್ನು ಹಾಗೆ ಮಾಡ್ಬೇಡ ಮಗುವಿಗೆ ಅಂದೆ. ಮತ್ತೆ ಅವನು ಅಷ್ಟೇ ಸಾಕಾಗ್ತದೆ. ಈಗ ಅಪ್ಪಂಗೆ ಯಾಕೆ ಬೈಯೋದು? ಈಗ ಅರೆ ಬೈಯುದು ಅಂತ, ಮಗುವಿಗೆ ಯಾವಾಗ ನೋಡಿದ್ರು ಜೋರ್ ಮಾಡಿದ್ರೆ ನೋಡ್ಕೊಳ್ತಾರ ಇವರು? ನೋಡ್ಕೊಳ್ಳೋದು ನಾನೇ. ಪುಕ್ಕಳಿ ಚೊಲ್ಲಿದ್ದಾರೆ ಒಂದ್ ದಿವಸ ಪುಕ್ಕಳಿ ಚೊಲ್ಲಿದ್ದಾರೆ ಮಕ್ಕಳಿಗಿಲ್ಲ. ಇದು ಮೇನ್ ಕ್ವೆಶ್ಚನ್. ಪುಕ್ಕಳಿ ತೊಳೆದಿದ್ದಾರೆ ಅಪ್ಪ. ಅಪ್ಪ ನೀವು ಪುಕ್ಕಳಿ ತೊಳೆದಿದ್ರೆ ಮಾತ್ರ ನಿಮ್ಗೆ ಬೈವರ ರೈಟ್ಸ್, ಅದು ಅವರ ವರ್ಷ. ಒಂದು ದಿವಸ ತಿನ್ನಿಸಿದಾರ ಅವುಗಳಿಗೆ ನೋಡಿಲ್ಲ, ಮತ್ತೆ ಅವರಿಗೆ ಜೋರ್ ಮಾಡುವ ರೈಟ್ಸ್ ಇಲ್ಲ. ನಿಮ್ಗೆ ಏನಾದ್ರು ಮಾಡಿದಿದ್ರೆ ಅದು ಏನು ಇಲ್ಲ. ಒಂದ್ ದಿವಸ ಶರ್ಟ್ ತೆಗಿಲಿಲ್ಲ, ಒಂದ್ ದಿವಸ ಚಡ್ಡಿ ತೆಗಿಲಿಲ್ಲ, ಅವ್ರದ್ದು ಹಾಕ್ಲಿಲ್ಲ. ಮತ್ತೆ ಎಲ್ಲ ಜೋರ್ ಮಾಡ್ಲಿಕ್ಕೆ ಮಾತ್ರವಾ? ಅದಕ್ಕೆ ನಾವು ಹಾಗೆ ಅದು ಯಾರಿಗೂ ಬಿಡುದಿಲ್ಲ. ಈಗ ಅಂತಾರೆ ನಮ್ಮ ಅತ್ತೆ ಸಹ ನಾನು ಬಿಡ್ಲಿಲ್ಲ ಅವಾಗ, ನನ್ನ ಮಗನಿಗೆ ಜೋರ್ ಮಾಡುವಾಗ. ಮತ್ತೆ ನಾನು ಈಗ ಬಿಟ್ಟು ಮಗನಿಗೆ ಜೋರ್ ಮಾಡಿದ್ರೆ ಈಗ ಸಹ ಬಿಡುದಿಲ್ಲ ನೀವು? ಅವನಿಗೆ ಜೋರ್ ಮಾಡಿದ್ರೆ ನಾನು ಈಗ ಸಹ ಬಿಡುದಿಲ್ಲ. ಅವನೊಂದು ಪೂಂಕಿ ಬಿಟ್ರೆ ಸ ಪರ್ವತ. ಅದನ್ನ ಮುಸ್ತಾ ಕೂರ್ತಾರ್ಬೇಕಾದ್ರೆ ಅವ್ರು ಮಗ ಬಿಟ್ಟದ್ದು ಅಂತ. ನನ್ಗೆ ಫಸ್ಟ್ ನನ್ನ ಮಗನೇ ಒಬ್ಬ ಉಷಾ. ಇದು ನಮ್ಗೆ ಅವಮಾನ ಅಲ್ಲ, ಒಪ್ಕೊಂಡ್ರಲ್ಲ, ನಮ್ಗೆ ಗೊತ್ತುಂಟು. ಅಪ್ಪ ನೋಡಿ, ನೀವ್ ಹೇಳಿ ಈಗ ನೀವ್ ಹೇಳಿ ಪಾಪ, ನಂಗೆ ಮಗಳು ಅಂದ್ರೆ ಪ್ರಾಣ ಅಂತ ಹೇಳಿ ಹೇಳಿ. ಇಲ್ಲ ನಮ್ಗೆ ಇಬ್ಬರು ಸಹ ಒಟ್ರಾಶಿನ ವಾದ್ಯದಲ್ಲ. ಅವ್ರು ಹೇಳಿದ್ರು ಸಹ ಮಗಳೊಂದು ಪ್ರಾಣ, ಅದಕ್ಕೆ ನಾವು ಬೈತಾಳೆ, ಅವಳು ಹೇಳ್ತಾಳೆ. ಏನ್ ಹೇಳ್ತೀರಿ ನೀವು? ಅವ ಏನೇ ಹೇಳಿದ್ರು ಮಕ್ಕಳನ್ನು ಜಾಸ್ತಿ ಹಚ್ಕೋಬಾರ್ದು, ನಮ್ಮಷ್ಟಕ್ಕೆ ನಾವು ನೋಡ್ಕೊಳ್ಬೇಕು, ಮಕ್ಕಳನ್ನು ಬಿಟ್ಟು ಬಿಡ್ಬೇಕು, ಹಾಗೆ ಜಾಸ್ತಿ ಹಚ್ಕೋಬಾರ್ದು ಅವ್ರು ಹೇಳಿದ್ದಾರೆ. ಆದ್ರೂ ನನ್ನ ಮನಸ್ಸು ಕೇಳೋದಿಲ್ಲ. ನನ್ನ
ನಮ್ಮ ಮನಸ್ಸು ಮಕ್ಕಳ ಮೇಲೇನೆ ಇರುದು. ಅದು ಸ್ವಲ್ಪ ಅಕ್ಕನಿಗೆ ಕೊಟ್ಟೆ ದುಡ್ಡು, ಸ್ವಲ್ಪ ಅಲ್ಲಿ ಕೊಟ್ಟೆ, ಸ್ವಲ್ಪ ಇಲ್ಲಿ ಕೊಟ್ಟೆ, ಅತ್ತೆ ಕೊಟ್ಟೆ, ಅದು ತಕೊಂಡೆ, ಇದು ತಕೊಂಡೆ, ಎಲ್ಲ ದುಡ್ಡು ಮಾಡಿದೆ. ಎಲ್ಲಿಟ್ಟು ಗೊತ್ತುಂಟಾ, ಬ್ಯಾಂಕ್ ಇಲ್ಲ ಅವಾಗ. ಅಲ್ಲ, ವಿಷಯ ಎಂತ ಅಂತ ಮೊದ್ಲಿಂದ ಹೇಳಿ. ಮೊದ್ಲಿಂದನಾ ಅಂದ್ರೆ ಅವ್ರ ಹತ್ರ ಏನು ಮುಂದೆ ಹೋಗೋದಿದ್ರೆ ಯಾವ್ದು ದುಡ್ಡು ಒಂದ್ ಕೈಯಲ್ಲಿ ಇಲ್ಲ ಅಂತ ಆಗ್ಲಿಲ್ಲ ಹೇಳಿದ್ರು. ಅಪ್ಪನ ಕೈಯಲ್ಲಿ ಇಡ್ತಾರೆ ಮೂಲೆ ಮೂಲೆಯಲ್ಲಿ ಎಲ್ಲ ಅಂತ ಯಾವಾಗ್ಲೂ ದುಡ್ಡು ಇರುತ್ತಾರ. ಹಾಗೇನೆ. ಅಂದ್ರೆ ಆ ರೀತಿ ಜಾಗ್ರತೆ ಮಾಡ್ತಾರೆ. ಅಂದ್ರೆ ಅದು ನೋಡು, ಆ ಟೈಮಲ್ಲಿ ನಾನು ಅವ್ರಿಗೆ ಅಷ್ಟೇ ದುಡ್ಡು ಇಟ್ಟಿದ್ದೆಲ್ಲ ಅವರು ಇಲ್ಲಿ ಮಾಡೋ ಎಲ್ಲ ಖರ್ಚಲ್ಲ ತಿಂದು ಅವರ ತರ್ತೇನೆ ನಾನು ಎಲ್ಲ ಖರ್ಚು. ಅದೊಂದು ಸೇಫ್ ಅಂತ ನಾನು ಮೇಲೆ ಇಟ್ಟದ್ದು ಮಾಡಮೇಲೆ ಒಂಬೈನೂರು ಏನೈತಿ ನೂರು ನೋಟ್ ಎಲ್ಲ ದಾಂಡದಲ್ಲಿ ಟಿಪ್ ಸಿಗ್ತದಲ್ಲ, ದಾಂಡದಲ್ಲಿ ಟಿಪ್ ಸಿಗ್ತದೆ, ಅದ್ರ ಮೇಲೆ ಇಟ್ಟದು. ವಾರ ತಿಂಡಿ ಎಲ್ಲ ತರ್ತಿದ್ದೆ, ಎಲ್ಲ ತಿಂಡಿ ಎಲ್ಲ ಖರ್ಚು ಮಾಡಿ ಒಳ್ಳೆ ಕಮಿಷನ್ ಒಳ್ಳೆ ಇತ್ತಲ್ಲ. 2.5 ವರ್ಷ ಸ್ವಲ್ಪ ದುಡ್ಡು ಬಾಕಿ ಇಟ್ಟೆ. ಅದು ಮಳೆಗಳಲ್ವ ಮರ, ಪ್ಲಾಸ್ಟಿಕ್ ಆಗಿದೆ ಅಂತ ಗೊತ್ತಿಲ್ಲ, ಪೇಪರ್ ಎಲ್ಲ ಮಡಚಿ ಒಳ್ಳೆ ಮಾಡಿ ಇಟ್ಟಿದೆ ಇದು. ಮತ್ತು ಪ್ಲಾಸ್ಟಿಕ್ ಅಂತ ಗೊತ್ತಿಲ್ಲ ಒಟ್ಟು. ಮಳೆದು ಅದು ಅಂದಾಜಿಲ್ಲ ಹಾಳಾಗ್ತದೆ ಅಂತ. ಮತ್ತೆ ಒಂಥರ ಇದಾಯ್ತು, ಅಂದ್ರೆ ಕಲೆ ಟೈಪ್ ಒಂಥರ ಇದಾಯ್ತು. ಮತ್ತೆ ಯೂಸ್ ಮಾಡಿದೆ, ಒಂದು ವಾಚ್ ತಗೊಂಡೆ HMT, ಮತ್ತೆಲ್ಲ ಕೆಲವು ಮತ್ತೆ ಅಂತ ಅದು ಗೊತ್ತಿಲ್ಲ. ಮತ್ತೆ ಹಾಳು ಮಾಡಲಿ ಇವಳು ಹಾಗೆ ಎಲ್ಲೇ ಯಾರು ಕೊಟ್ಟರು ಎಂತ ಅದು ಇದೆ ಕಡ್ಲೆಕಾಯ. ಅಮ್ಮ ಎಂತ ಅಮ್ಮ ಯಾರ್ಯಾರಿಗೆ? ಅಲ್ಲ, ಅಕ್ಕನಿಗೆ ಕೊಟ್ರು, ಸ್ವಲ್ಪ ಅಕ್ಕನಿಗೆ ಕೊಟ್ರು. ಮತ್ತೆ ಬೇರೆ ಎಲ್ಲ ಖಾಲಿ ಮಾಡಿದೆ ಬೇರೆ ಎಲ್ಲ ಇದು ಮಾಡಿ ಖಾಲಿ ಮಾಡಿದೆ. ಹಾಳು ಮಾಡಲಿಲ್ಲ, ಅರ್ಥ ಆಯ್ತಾ? ಏನು ತಗೊಂಡು ಬಿಸಾಡ್ಲಿಲ್ಲ, ಅರ್ಥ ಆಯ್ತಾ ನಿಂಗೆ? ಮತ್ತೆ ಹಾಳು ಆಗಿಲ್ಲ, ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಮಾಡಿದ್ದೇನೆ. ಅದೇನು ಇದು ಮಾಡಿ ದುಡ್ಡು ಇಡ್ಲಿಕ್ಕೆ ಆಗಲಿಲ್ಲ. ಅದ್ರ ಬದಲು ಸ್ವಲ್ಪ ಮೇಂಟ್ ಖರ್ಚು ಮಾಡಿದ್ರೆ ಒಂದು ಬ್ಯಾಂಕ್ ಬುಕ್ ಮಾಡ್ಬೋದಿತ್ತೆ. ಗೊತ್ತಿಲ್ವಾ ಅದೆಲ್ಲ? ನೋಡಿ, ಅದೇ ಹೇಳುದು ನಾನು. ಅಮ್ಮ ನಿಮ್ದು ಬ್ಯಾಂಕ್, ನಂದು ಬ್ಯಾಂಕ್ ಬುಕ್ ಮದುವೆಗೆ ಮುಂಚೆ ಮಾಡಿದೆ ನಾನು. ಗೊತ್ತಿಲ್ಲ, ಅಮ್ಮಂದು ಬ್ಯಾಂಕ್ ಬುಕ್ ಮದುವೆ ಮುಂಚಿಂದ ಉಂಟಂತೆ. ಹೌದು ಮರ, ಅವ್ರದ್ದು ಇರ್ಬೋದು, ಅವ್ರಿಗೆಲ್ಲ ಆಫೀಸಲ್ಲಿ ಹೇಳಿ. ನಮ್ಗೆ ಅದು ತಲೆನೇ ಇಲ್ಲ, ಅದು ಇದು ಅದೇನು ತಲೆನೇ ಇಲ್ಲ. ಆಕ್ಚುಲಿ ಅಕೌಂಟ್ ಮಾಡಿದ್ರು ಅವ್ರು 100 ರೂಪಾಯಿ ಹಾಕ್ಲಿಕ್ಕೆ ತಿಂಗಳಿಗೆ 25 ರೂಪಾಯಿ ಅವ್ರು ಮಾಡಿದ್ರು. ನಂಗೆ ಇದು ಇಡ್ಬೇಕಂತ ನಂಗೆ ಉಷಾ, ಇವತ್ತು 37ನೇ ವರ್ಷದ ಆನಿವರ್ಸರಿ. ಹೌದು. ಈಗ ಒಂದು ವಿಷಯಕ್ಕೆ ಈಗ ಬಿತ್ತಲ್ಲ, ನನ್ನ ತಲೆ ಅಂತ ಹೊರಟ ಹೋಗ್ತಾ ಮಾಮಿದು ಮದುವೆ ಮುಂಚಿದ ಬ್ಯಾಂಕ್ ಕೂಡ್ಕೊಂಡು ಹೋಗ್ಬೇಕು. ಈಗ ಎಷ್ಟಾಗಿರ್ಬೋದು ಅಂತ ಸಿಂಡಿಕೇಟ್ ಅಲ್ಲಿ ಉಂಟು. ಅದು ಮನೆ ಉಂಟು, ಮುಂಚೆ ಬುಕ್ ಉಂಟು. ಅದು ನಂಬರ್ ಈಗ ಎಷ್ಟು ವರ್ಷ ಆಯ್ತು? 3 ವರ್ಷ ಆಗಲಿಲ್ವಾ? ಎಷ್ಟು ಲಕ್ಷ ಇರ್ಬೋದು ಮ್ಯಾಮ್? ಆಯ್ತು. ಇವತ್ತು ನಾವೆಲ್ಲ ಅಮ್ಮ ಅಪ್ಪನ ಆನಿವರ್ಸರಿಗೆ ಒಟ್ಟಾಗಿದ್ದೇವೆ. ಈಗ ಕೌಶಿಕ ಏನು ಹೇಳ್ತಾನೆ ನೋಡೋಣ ನಮ್ಮ ಅಪ್ಪ ಅಮ್ಮ ಬಗ್ಗೆ. ಕೌಶಿಕ್, ನಿಂದ ಹೇಳು, ಏನು ಎಕ್ಸ್ಪೀರಿಯನ್ಸ್ ನಿಂಗೆ ನನ್ನ ಅಪ್ಪ ಅಮ್ಮನ ಜೊತೆ ಹೇಗೆ ಅನ್ಸುತ್ತೆ? ಅವ್ರದ್ದು ಒಂಥರ ಬಾಂಡಿಂಗ್ ಒಳ್ಳೆ ಉಂಟು. ಅವ್ರು ಹೇಗಂದ್ರೆ ಈಚೆಂದ ಅವರು ಬೈದ್ರೆ ಇವರು ಸಹ ಬೈತಾರೆ, ಆದರೆ ಅದು ಪ್ರೀತಿಯಿಂದ ಬೈಯೋದು. ಆನಿವರ್ಸರಿಗೆ ಇಬ್ರು ಒಟ್ಟಾಗಿದ್ದಾರೆ. ಅವ್ರು ಪಂಡರಪುರ ಎಲ್ಲ ತಿರುಗಿ ಇವತ್ತು ಎಂತಾದ್ರೂ ಸಹ ಟ್ರೈನಲ್ಲಿ ಜರ್ನಿ ಮಾಡಿ ನಿನ್ನೆ ನೈಟ್ ಇಲ್ಲಿ ಬಂದಿದ್ದಾರೆ. ಅಷ್ಟು ಅವ್ರ ಆನಿವರ್ಸರಿ ಸೆಲೆಬ್ರೇಷನ್ಗೆ ಒಂದು ವೈಫ್ ಒಟ್ಟಿಗೆ ಇರುವಂತ ಅವರು ಪಂಡರಪುರದಿಂದೆಲ್ಲ ಟ್ರೈನಲ್ಲಿ ಬಂದಿದ್ದಾರೆ. ನಿಂಗೆ ಹೇಗೆ ಅನ್ಸ ಪರ್ಸ್ನಲಿ ಎಷ್ಟು 17 ಎಷ್ಟು ವರ್ಷ 37 ವರ್ಷದ್ದು ಒಂದು ಸ್ಟ್ರಾಂಗ್ ಬಾಂಡಿಂಗ್. ನಿಜ. ಇಲ್ಲಿ ಬಂದಾಗ ನಿಂಗೆ ಹೇಗೆ ಮಾಡ್ತಾರೆ? ಟ್ರೀಟ್ ಒಳ್ಳೆ ಮಾಡ್ತಾರೆ. ಅವರೆಷ್ಟು ಬಿಸಿ ಇದ್ರೆ ಸಹ ಒಂದು ಬಂದ ಕೂಡಲೇ ಯಾರಿಗೆ ಸಾಗ್ಬೋದು, ಬಂದ ಕೂಡಲೇ ಅವರು ಎಷ್ಟು ಬಿಸಿ ಅವ್ರು ಬಿಸಿ ಅಂತ ತೋರಿಸಲ್ಲ, ಅವರು ಬಂದವರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿಸ್ತಾರೆ. ಅಂದ್ರೆ ಮದುವೆಗೆ ಬರುವಾಗ ಎಲ್ರಿಗೂ ಒಂದು ಫೇರ್ ಇರ್ತಲ್ಲ, ಅತ್ತೆ ಮಾವ ಹೇಗಿರ್ತಾರೆ, ಜೋರಿರ್ತಾರೆ. ಅದೇ ನಮ್ಮ ಆಫೀಸಲ್ಲೆಲ್ಲ ಕೆಲವು ಕೇಳಿದ್ದೇನೆ, ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ. ಸೊ ಅದೇ ಫಿಯರಲ್ಲಿ ನಾನು ಮದುವೆಗೆ ಬಂದಿದ್ದೆ. ಬಟ್ ಹಾಗಿಲ್ಲ, ಫ್ರೆಂಡ್ಲಿ ಆಗಿದ್ದಾರೆ. ಅಪ್ಪ ಅಮ್ಮ ಹೇಗಿರ್ತಾರೆ ಹಾಗೆ ಇದ್ದಾರೆ. ಅವರು ಮಗಳಿಗೆ ಮಗನಿಗೆ ಸೊಸೆಗೆ ಆ ಥರ ಭೇದ ಭಾವ ಎಂತ ಇಲ್ಲ. ಸೊ ಅದೊಂದು ನನಗೆ ಖುಷಿ ಆಯಿತು. ಮತ್ತೆ ಮಾವನವ್ರು ಸ್ವಲ್ಪ ಫ್ರೆಂಡ್ ಇರೋದು ತುಂಬ ಕಮ್ಮಿ. ಅತ್ತೆ ಇದ್ರೆ ಸಹ ಮಾವ ಸಹ ಹಾಗೆ ಅವ್ರ ಅಪ್ಪನ ಥರನೇ ಇದ್ದಾರೆ. ಮತ್ತೆ ಅವ್ರದ್ದು ಬಾಂಡ್ ಅದೇ ಚೆನ್ನಾಗಿ ಒಳ್ಳೆ ಕೂತು ಮಾತಾಡ್ತಾರೆ. ಒಂದೊಂದು ಸತ್ಯಗಳಾಗಿದ್ದಲ್ಲ ಫ್ಯಾಮಿಲಿಯಲ್ಲಿ ತಲೆಯಲ್ಲಿ ಇಟ್ಕೊಂಡು. ಹಾ, ಸೊ ಅವ್ರದ್ದು ಬಾಂಡಿಂಗ್. ಮತ್ತೆ ಮಾಮ ಫಿನಾನ್ಷಿಯಲಿ ಮ್ಯಾನೇಜ್ ಮಾಡೋದು ಪ್ರತಿಯೊಂದು ಲೆಕ್ಕ. ಈಗ ನಮಗೆ ಸ್ಯಾಲ್ರಿ ಎಲ್ಲ ಎಷ್ಟಿದ್ರು ಕಮ್ಮಿ ಇದ್ರು ಜಾಸ್ತಿ ಇದ್ರು ಅವ್ರದ್ದು ಇಷ್ಟರಲ್ಲೇ ಹೋಗ್ಬೇಕು, ಇಷ್ಟರಲ್ಲಿ ಅಂದ್ರೆ ಆ ಕಷ್ಟದ ದಿನಗಳಲ್ಲೂ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಅವರೆಲ್ಲ ಹೇಳಿಕೊಡ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಬಂಗಾರು, ಹೆಣ್ಣು ಕೊಟ್ಟ ಮಾವ ಮಾಮಿ ಬಗ್ಗೆ ಏನು ಹೇಳ್ತೀರಿ? ಈಗ ಡೌನ್ ಆಯ್ತು ಫೇಸ್, ಹೆಣ್ಣು ಕೊಟ್ಟ ಅಂದಾಗ. ಉಷಾ, ಡೌನ್ ಆಯ್ತು ಅವ್ರ ಫೇಸ್. ಮಾಮ ಮಾಮಿ ಆನಿವರ್ಸರಿ ಬಗ್ಗೆ ಹೇಳಂದ್ರೆ ಅವನು ಖುಷಿಯಲ್ಲಿ ಮೌತ್ ಓಪನ್ ಮಾಡಿದ. ನೆಕ್ಸ್ಟ್ ನೀನು ಹೆಣ್ಣು ಕೊಟ್ಟ ಅಂತ ರಿಪೀಟ್ ಮಾಡಿದ್ಯಲ್ಲ, ಫೇಸ್ ಅಲ್ಲಿಗೆ ಡೌನ್ ಆಯ್ತದೆ. ಬಂಗಾರು ಹೇಳಿ.
ಡೌನ್ ಆಗುದು ಅಂತ ಉಂಟು. ಅವ್ರ ಹೆಣ್ಣು ಕೊಟ್ಟದಲ್ವ, ತಗೊಂಡು ಆಯ್ತು, ಇನ್ನೆಂತ ಮಾಡ್ಲಿಕ್ಕೆ ಅದಲ್ಲ, ಅನುಭವಿಸ್ಬೇಕಷ್ಟೇ. ವಾಪಸ್ ಕೊಡ್ಲಿಕ್ಕಿಲ್ಲ. ಇವ್ರು ವಾಪಸ್ ಕೊಡ್ಲಿಕ್ಕಿಲ್ಲ ಹೇಳ್ತೀರಾ? ವಾಪಸ್ ಕೊಟ್ರೆ ನಾವು ತಗೊಳ್ತೀರಾ? ವಾಪಸ್ ಕೊಟ್ರೆ ಎಂತ ಮಾಡುದು ನಮ್ಮ ಕಡೆ ಹೀಗೆ ಅಂತ ಇಲ್ಲಲ್ಲ ಕೊಡ್ಲಿಕ್ಕೆ, ಇದು ಮಾಡ್ಬೇಕು. ಅಮ್ಮ ನೋಡಿ ಹೇಳಿ ಇವಾಗ ನಿಮ್ಮ ಮಾಮ ಮಾಮಿ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಇದ್ದಂಗೆ ಹೇಳಿ. ಒಪಿನಿಯನ್ ಅಂದ್ರೆ, ನಾವು ಲಾಸ್ಟ್ ಟೈಮ್ ಫಂಕ್ಷನ್ ಅಂತ ಊರು ಹೋಗಿದ್ವಿ, ಮತ್ತೆ ಬ್ಯಾಂಗ್ಳೂರ್ ಬರ್ಬೇಕಾದ್ರೆ ಅವ್ರು ಅವಾಗಲೇ ಕೇಳಿದ್ವಿ ನೆಕ್ಸ್ಟ್ ಯಾವಾಗ ಬರುತ್ತೀರಿ ಕೇಳಿದಕ್ಕೆ ಆನಿವರ್ಸರಿ ಬರ್ಬೇಕಲ್ಲ, ಬರ್ತೇನಲ್ವಾ ಅಂತ ಹೇಳಿದ್ರು. ಸೊ ಹಾಗೆ ಪ್ರತಿಯೊಂದು ಕೂಡ ಅವರು ಒಂದು ಅಂದ್ರೆ ಪ್ರೀತಿಯಿಂದ ಬರ್ತಾರೋ ಅಥವಾ ಪ್ರಾಕ್ಟಿಕಾಲಿಟಿಗೆ ಬರ್ತಾರೋ ಗೊತ್ತಿಲ್ಲ, ಬಟ್ ಬಂದೇ ಬರ್ತಾರೆ ಅಂತದಕ್ಕೆಲ್ಲ. ಈ ಬರ್ತ್ಡೇ ಇರ್ಲಿ ಅಥವಾ ಆನಿವರ್ಸರಿ ಇರ್ಲಿ ಎಲ್ಲದಕ್ಕೂ ಓಡ್ಕೊಂಡ್ ಬರ್ತಾರೆ. ಇಲ್ಲ ನಾವು ಅಲ್ಲಿ ಊರಲ್ಲಿ ಇರ್ತೇವೆ, ಎರಡರಲ್ಲೇ ಒಂದು ಅಂತ ಮಿಸ್ ಮಾಡೋದಿಲ್ಲ, ಬರ್ತಾರೆ. ಅಲ್ಲ ಈಗ ಅವ್ರ ಆತರ ಇರ್ಬೋದು ಜಗಳ ಆಡ್ಕೊಂಡು, ನಮ್ದೆಲ್ಲ ಮಕ್ಕಳೆಲ್ಲ ಬಂದ್ಮೇಲೆ. ಮುಂಚೆ ನಮ್ಮ ತರನೇ ಇದ್ದವ್ರಲ್ವಾ ಅವರೆಲ್ಲ, ಲೈಫ್ ಲೀಡ್ ಮಾಡ್ಕೊಂಡು ಅಲ್ವಾ? ಅವಾಗ ಕಷ್ಟ ಇತ್ತು ಜೀವನ, ಅಷ್ಟು ಸುಲಭ ಇರ್ಲಿಲ್ಲ. ಅಂದ್ರೆ ಈಗ ಎಲ್ಲ ಕಡೆ ಜಾಬ್ ಸಿಗ್ತಿದೆ, ಅವಾಗ ಜಾಬ್ ಸಿಗೋದು ಕಷ್ಟ ಉಂಟು, ಫೈನಾನ್ಸ್ ಸಿಗೋದು ಕಷ್ಟ ಉಂಟು, ಅದು ಸಹ ಇವರ ಮನೆಯಿಂದ ಮಣಿಪಾಲ ಬಸ್ ವ್ಯವಸ್ಥೆ ಇಲ್ಲ, ಕನೆಕ್ಟಿವಿಟಿ ತುಂಬಾ ಕಡಿಮೆ. ನಿಜ, ತುಂಬಾ ಕಷ್ಟಪಟ್ಟಿದ್ದಾರೆ. ಮಾಡ್ಬೇಕಾದ್ರೆ ಕಷ್ಟ ಉಂಟು. ಇವಾಗ ಎಲ್ರಿಗೂ ಕೈಯಲ್ಲಿ ತಟ್ಟೆಲ್ಲ ಬಂದು ಊಟ ಮಾಡ್ಬೇಕಷ್ಟೇ. ಆವಾಗ ಹಾಗಲ್ಲ, ಎಲ್ಲ ನಾವೇ ಮಾಡಿ ಊಟ ತಟ್ಟೆಗೆ ಹಾಕೋಬೇಕಿತ್ತು, ಆ ತರ ಪರಿಸ್ಥಿತಿ ಇದ್ದದ್ದು. ಆದ್ರೂ ಅಮ್ಮನ ಮನೇಲಿ ಸಹ ಸ್ವಲ್ಪ ಕಷ್ಟವೇ ಇದ್ದದ್ದು ಅಲ್ವಾ ಅಮ್ಮ? ಅಲ್ಲ, ಅಮ್ಮನ ಮನೆ ಅಪ್ಪನ ಮನೆ ಅಂತಲ್ಲ, ಎಲ್ಲರ ಮನೇಲಿ ಕೂಡ ಕಷ್ಟವೇ ಇದ್ದದ್ದು. ಕೆಲವರು ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಒಬ್ಬರ ಮನೆ ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ ಕಡಿಮೆ. ನಮ್ಮನೇಲಿ ತುಂಬಾ ಕಷ್ಟ. ತಾಯಿ ಮನೆಯಲ್ಲಿ ಹೋಗಿ ನಿಲ್ಲು. ನಾನು ಯಾವಾಗ್ಲೂ ಹೇಳುದು, ಅಮ್ಮ ನಿಮ್ಗೆ ಮದುವೆ ಆದ್ಮೇಲೆನೆ ನಿಮ್ಗೆ ಖುಷಿ ಅಂತ ಹೇಳುದು. ನಿಮ್ಗೆ ಅಳಿಯನಾಗಿ ಹೇಗುಂಟು ಇವ್ರದ್ದು ಸತ್ಕಾರ? ಅಳಿಯಾಗಿ ಸತ್ಕಾರ ಉಂಟು. ಈಗ ಮನೆ ಅಳಿಯ ಅಂತ ಒಂದೇ ಒಟ್ಟಿಗೆ ಇರೋದ್ರಿಂದ ಅಳಿಯ ಅಂತ ಏನು, ಮಗ ಅಂತ ಏನು ಒಟ್ಟಿಗೆ ಇರೋದಲ್ವಾ. ಸೊ ಅದರಲ್ಲಿ ಡಿಫ್ರೆನ್ಸ್ ಏನಿಲ್ಲ. ಮಗ ಇದ್ದ ಹಾಗೆ ಅಳಿಯ ಡಿಫ್ರೆನ್ಸ್ ಏನಿಲ್ಲ. ಮಗನಿಗೆ ಕೂಡ ಏನು ಸಪರೇಟ್ ಇಲ್ಲ, ಅಳಿಯನಿಗೆ ಕೂಡ ಸಪರೇಟ್ ಏನಿಲ್ಲ. ಮಗ ಅಳಿಯ ಎರಡು ಒಂದೇ ಅಂತ ಹೇಳ್ಬೋದು ಅಷ್ಟೇ. ನಿಮ್ಗೇನಮ್ಮ? ನನಗೂ ಹಾಗೇನೆ, ಮಗ ಬೇರೆ ಅಳಿಯ ಬೇರೆ ಅಂತ ಹೇಳಿಲ್ಲ. ಆದ್ರೂ ಇವರಿಗೆ ಏನಾರು ಹೇಳಲಿಕ್ಕಿದ್ರೆ ನೀ ಹೇಳು, ನಂಗೆ ಆಗುದಿಲ್ಲ ಹೇಳ್ತೀರಿ. ಹೇಳ್ತೀನಿ ನಾನು ಅವ್ನಿಗೆ. ಬೇರೆ ಉಂಟು, ಮಗನಿಗೆ ಡೈರೆಕ್ಟ್ ಹೇಳ್ತಾರ ಅವರು, ಇವರಿಗೆ ಹೇಳೋದಿಲ್ಲ ಅವರು ಡೈರೆಕ್ಟ್. ಅದು ಅಂದ್ರೆ ಎಷ್ಟಂದ್ರೆ ಸಹ ಅಳಿಯ ಅಲ್ವಾ, ಅವ್ನಿಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ಬೇಕು ನಾವು. ಅವರಿಗೆ ಹೇಳುದಿಲ್ಲ ಅವರು. ಅವನು ಮನೆ ಮಗಾರ, ಅವನಿಗೆ ನಡೀತದೆ. ನಮ್ಮ ಮಗು ಇವ್ರಿಗೇನು ಹೇಳ್ಬೇಕು ನನ್ನ ಹತ್ರ ಹೇಳ್ತಾರೆ, ನೋಡಿ ಈ ತರ ಆಗಿದೆ ಇದೊಂದು ಹೇಳು ಅವರಿಗೆ ಅಂತ. ಅಣ್ಣಂಗಾದ್ರೆ 4 ಬೈದು ಹೋಗಿ ಹೇಳ್ತಾರೆ ಕಸಲ್ರಿತು ಅಂತ. ನಾಲ್ಕು ಬೈದು ನಾನು ನೋಡ್ಲಿಲ್ಲ. ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಎಲ್ಲ ಹೇಳಿದ್ರು. 4 ಬೈದ ನಾನು ಇಟ್ಟಿದ್ದಾರೆ ನೋಡ್ಲಿಲ್ಲ. ಅಲ್ಲ ಆಯ್ತು, ಅವರು ಕರೆಕ್ಟ್, ನಾನು ಹೇಳ್ದೆ ಅವ್ನು ಕೇಳಲಿಲ್ಲ ಅಂತ. ನೀವೆಂತ ಮಾಡ್ತೀರಿ ನಿಮ್ಮ ಮಗನಿಗೆ? ಉಷಾ, ಇದು ನೀನು ಮೇನ್ ಪಾಯಿಂಟ್ ಮಾತಾಡಲೇಬೇಕು. ಯಾಕೆ ಹೇಳು? ಇವರು ಯಾವುದಕ್ಕೂ ನಮ್ಮ ಸೈಡ್ ಇಲ್ಲ, ಅವರು ಇವರಿಗೆ ಇವರೇ ಪರ್ವತ, ಇವರೇ ಎಲ್ಲದಕ್ಕೂ ಸಹ. ಎಂತ ಹೇಳ್ತೀರಮ್ಮ? ಹೌದೌದು. ಅಲ್ಲ ಹಾಗೆ ನಾವು ಒಂದು ಹೇಳ್ತೇವೆ ಗೊತ್ತುಂಟಾ, ಮಗನಿಗೆ ಹೇಗೆ ಬಂದು ಮಾತಾಡ್ಬೋದು, ಹಳೆಯನಿಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕಾಗ್ತದೆ. ಈಗ ನಮ್ದು ಕ್ವಶನ್ ಉಂಟು, ಮಗನಿಗೆ ಹೇಗೆ ಸಹ ಪ್ರೀತಿ ಮಾಡುದು, ಮಗಳಿಗೆ ಹೇಗೆ ಸಹ ಬೈಬೋದು, ಅದು ಹೇಗೆ ಆಗ್ತದೆ? ಅದೊಂದು ನಮ್ಮದ್ರಲ್ಲೇ ಹುಟ್ಟಿದಲ್ವಾ, ಹಾಗೆ ಹಾಗೆ ಅದೊಂದು ಫೀಲ್ ಬೇರೆ ಇರ್ತದೆ. ಮಗಳು ಕೂಡ ಮಗ ಕೂಡ ಮಗಳು ಮಗನಿದ್ರಲ್ಲಿ ಇಬ್ರಿಗೆ ಬೈತೇನೆ, ಪ್ರೀತಿ ಮಾಡಿ ಇಬ್ರಿಗೂ ಮಾಡ್ತೇನೆ. ಹಾಗೆ ಅದು ನೀವು ಎನ್ಸುದ ಹಾಗೆ. ನಾನು ತಲೆಯಲ್ಲಿ ಹೇಗೆ ಗೊತ್ತಾ, ಮಗಳು ಇನ್ನೊಬ್ಬರ ಮನೆಗೆ ಹೋಗುವವಳು, ಸೊ ಅಲ್ಲಿ ರೆಸ್ಪೆಕ್ಟ್ ಇರ್ಬೇಕು ಅವಳಿಗೋಸ್ಕರ ಬೈದು ಸರಿ ಮಾಡೋದು. ಅಂದ್ರೆ ಕೆತ್ತು ಸರಿ ಕೆತ್ತದು ಅಂತ ಹೇಳ್ತಲ್ಲ ಕಲ್ಲನ್ನು, ಮಗನಿಗೆ ಮನೇಲಿ ಸೊಸೆಗೆ ಮತ್ತು ಅಲ್ಲ, ಕೆತ್ತಲಿಕ್ಕೆ ಇನ್ನೂ ಶುರು ಇಲ್ಲ, ಯಾವಾಗ ಕೆತ್ತದ ಗೊತ್ತಿಲ್ಲ ಮಾರ್ರೆ. ಕೆತ್ತಿ ಶಿಲೆ ಆಗಿದ್ದದು. ಹೊರಗೆ ಪ್ರಪಂಚ, ಹೊರಗಿನ ಸಮಾಜದಲ್ಲಿ ಆಟೋಮೆಟಿಕ್ ಕೆತ್ಕೊಳ್ತಾರೆ. ಹಾಗೆ ಹುಡುಗಿಯರು ಹಾಗೆಲ್ಲ, ಆದ್ರೆ ಹೋದ ಮನೆಯಲ್ಲಿ ಚೆನ್ನಾಗಿ ಅವರಿಗೆ ಸರಿ ಪೆಟ್ಟು ಕೊಟ್ಟು ಕೆತ್ತಿಸ್ಬೇಕು. ಅಪ್ಪ ಅಮ್ಮನ 37 ವರ್ಷದ ಮ್ಯಾರೇಜ್ ಆನಿವರ್ಸರಿಯ ಪ್ರಯುಕ್ತ ನೀನೇನು ಹೇಳ್ತಿ? ಅದು ಬೇಡಪ್ಪ, ಅದ್ರಲ್ಲಿ ಅಂತ ಒಳ್ಳೇದಾಯ್ತಲ್ಲ. ಹೌದನಾ? ಆಫೀಸಲ್ಲಿ ಒಳ್ಳೆ ಓಪನ್ ಅಪ್ ಆಗ್ತಿ ಅಂತ ಈಗ.